ಒಂಚೂರು ಹಿಂದೆ ಬನ್ನಿ. ಹೇಳ್ತಾವ್ರೆ ಮೀಡಿಯಾಗೆ ಹೋಗುತ್ತಣ್ಣ, ಒಂಚೂರು ಅರ್ಥ ಮಾಡ್ಕೊಳ್ಳಿ. ಬಿಜ್ಜಳ್ಳಿ ಗ್ರಾಮದ ಕುಲದೈವ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಬೆಟ್ಟಕ್ಕೆ ಹೋಗುವಂಥ ದಾರಿಗೆ ಮೆಟ್ಟಿಲುಗಳ ನಿರ್ಮಾಣ ಮಾಡಿ ಇಂದು ಉದ್ಘಾಟನೆಯ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶಿವಯೋಗಿ ಸ್ವರೂಪರು, ಪೀಠಾಭಿಮಾನಿಗಳು ಆದಂಥ ಎಲ್ಲ ಮಠಗಳ ಶ್ರೀಗಳವರೇ, ತ್ರಿಕಾಲ ವಂದನೆಯ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳವರ ಮಾನಸ ಸುಪುತ್ರರಾದ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯದ ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬಿಜ್ಜಳ್ಳಿ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇಂದು ಅವಿಸ್ಮರಣೀಯವಾದಂಥ ಸುದಿನ ಅಂತೇಳಿದರೆ ತಪ್ಪಾಗಲಾರದು. ಹಿಂದೆಂದೂ ಕೂಡ ಈ ಬಿಜ್ಜಳ್ಳಿ ಗ್ರಾಮದಲ್ಲಿ ಜಗದ್ಗುರುವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗಲಿ, ಇಷ್ಟಲಿಂಗ ಮಹಾಪೂಜೆ ಆಗಲಿ ನಡೆದಂಥ ದಾಖಲೆಗಳು ಇಲ್ಲ. ಆದರೆ ಇವತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿಗೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ನಿಮಿತ್ತ ಮಾಡಿ ಇವತ್ತು ರಂಭಾಪುರಿ ಜಗಗಳನ್ನು ಕೂಡ ಬರಮಾಡಿಕೊಂಡಿದ್ದೀರಿ. ಇದೇ ಸಂದರ್ಭದಲ್ಲಿ ಇದೇ ಭಾಗದವರಾಗಿ ಇಡೀ ರಾಜ್ಯದ ಜನತೆಗೆ ಕಣ್ಮಣಿಗಳಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿ ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂಥ ಭಾವನೆಗಳು ತುಂಬಿದಂಥ ಅಂತರಂಗದ ಅನೇಕ ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಬಹುಶಃ ತಾವೆಲ್ಲ ನೋಡ್ತಾ ಇದ್ದೀರಿ, ಶ್ರೀಮದ್ ರಂಭಾಪುರಿ ಧರ್ಮಪೀಠ ಪರಂಪರೆಯಲ್ಲಿ 119ನೇ ಪೀಠಾಧೀಶ್ವರರಾಗಿ ಈ ನಾಡಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಾರಿದಂಥ ಭಾವೈಕ್ಯತೆಗೆ ಹೊಸ ಅರ್ಥವನ್ನು ಕೊಟ್ಟಂಥ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುವರಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇಟ್ಟಂಥ ಭಕ್ತಿ, ಶ್ರದ್ಧೆ, ಅಭಿಮಾನ ಅವುಗಳನ್ನು ಯಾವುದೇ ಶಬ್ದಗಳಿಂದ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ.
ಅವರ ಜೀವನದಲ್ಲಿ ಬಂದಂಥ ಅನೇಕ ಕಷ್ಟ ಕಾರ್ಪಣ್ಯಗಳಾಗಲಿ, ಬಂದಂಥ ಸಮಸ್ಯೆಗಳಾಗಲಿ ಏನಾದರೂ ಪರಿಹಾರ ಆದಂಥ ಸಂದರ್ಭದಲ್ಲಿ ಅವರು ಯಾವಾಗಲೂ ಅವರ ಆಶೀರ್ವಾದದಿಂದ ಬೆಟ್ಟದಂಥ ಸಮಸ್ಯೆಗಳು ಮಂಜಿನಂತೆ ಕರಗಿ ಮಾಯವಾಗಿ ಹೋದು ಅನ್ನುವಂಥ ಒಂದು ಭಾವನೆಯನ್ನು ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಕಂಡಿದ್ದೀರಿ. ಬಹುಶಃ ಈ ಭಾಗಕ್ಕೆ ರಂಭಾಪುರಿ ಜಗದೊಳವರು ಮೊಟ್ಟ ಮೊದಲಿಗೆ ಆಗಮಿಸಿದಾಗ ಬಹುಶಃ ಅವರಿಗೆ ಭಾಳಷ್ಟು ಕೆಲಸ ಕಾರ್ಯಗಳ ಒತ್ತಡ, ಆ ಎಲ್ಲ ಒತ್ತಡಗಳನ್ನು ಬದಿಗಿರಿಸಿ ಇವತ್ತು ಈ ಸಿದ್ದೇಶ್ವರ ಕ್ಷೇತ್ರಕ್ಕೆ ಬಂದು ಬಹುಶಃ ಎಲ್ಲ ಕಡೆ ಬಹಳ ಅವಸರದಲ್ಲಿ ಕಾರ್ಯಕ್ರಮ ಪೂರ್ಣ ಮಾಡಿ ಹೋಗುವಂಥ ಉಪಮುಖ್ಯಮಂತ್ರಿಗಳು ಇವತ್ತು ಈ ಕ್ಷೇತ್ರದಲ್ಲಿ ಬಹಳ ಸಮಾಧಾನವಾಗಿ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿ ಬಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಅಮೂಲ್ಯವಾದಂಥ ಸೇವೆಯನ್ನು ಸಲ್ಲಿಸಿ ಈ ಭಾಗದ ಎಲ್ಲ ಜನತೆಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗಲೂ ಧರ್ಮ ಹಲವಾದರೂ ಆಯಾ ಧರ್ಮಗಳ ಆಚರಣೆಗಳು ಬೇರೆ ಬೇರೆ ಆದರೂ ಆ ಎಲ್ಲ ಧರ್ಮಗಳ ಕೊನೆ ಗುರಿ ಏನಿದೆ ಅದು ಮಾನವ ಕಲ್ಯಾಣವೇ ಆಗಿದೆ ಹೊರತು ಬೇರೇನೂ ಕೂಡ ಅಲ್ಲ. ಆ ಕಾರಣದಿಂದ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಮಾನವ ಧರ್ಮಗೀತೆಯಲ್ಲಿ ಒಂದು ಮಾತನ್ನು ಹೇಳಿದರು. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರ ರೊರೆದ ಸನಾತನ ಬೇರೆ ಆದರೂ ಆ ಎಲ್ಲ ಧರ್ಮಗಳ ಕೊನೆ ಗುರಿ ಏನಿದೆ ಅದು ಮಾನವ ಕಲ್ಯಾಣವೇ ಆಗಿದೆ ಹೊರತು ಬೇರೇನೂ ಕೂಡ ಅಲ್ಲ. ಆ ಕಾರಣದಿಂದ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಮಾನವ ಧರ್ಮಗೀತೆಯಲ್ಲಿ ಒಂದು ಮಾತನ್ನು ಹೇಳಿದರು. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರ ರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಅಂತ ರೇಣುಕರನ್ನು ಮೊದಲು ಮಾಡಿ ಎಲ್ಲ ಪ್ರಾಚೀನ ಆಚಾರ್ಯರ ಜಾಗತಿಕ ಧರ್ಮಗಳ ಪ್ರವಾದಿಗಳ ಹೆಸರುಗಳನ್ನು ಸಂಯುಕ್ತವಾಗಿ ಸಮಾಜಕ್ಕೆ ಕರೆಕೊಟ್ಟಂಥವ್ರು. ಅಷ್ಟೇ ಅಲ್ಲ, ಮುಂದುವರೆದು ಇನ್ನೊಂದು ಮಾತನ್ನು ಹೇಳಿದರು. ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭೂಮಂಡಲದಲ್ಲಿ ಸಂಸ್ಥಾಪಿಸಿದಂಥ ವೀರಶೈವ ಧರ್ಮವನ್ನು 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಸ್ವೀಕಾರ ಮಾಡಿ ಈ ಧರ್ಮವನ್ನು ಮತ್ತಷ್ಟು ಬೆಳೆಸಿದಂಥ ನೆನಹುಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಶಿವಪಥವನ್ನರಿವೊಡೆ ಗುರು ಪಥವೇ ಮೊದಲು ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ದೇವನೊಬ್ಬ ನಾಮ ಹಲವು. ಬಹುಶಃ ಇರುವಂಥ ಭಗವಂತ ಒಬ್ಬನೇ, ಆದರೆ ಆತನಿಗೆ ಹೆಸರುಗಳು ಅನಂತವಾಗಿವೆ. ಯಾವ ಹೆಸರಿನಿಂದ ಕರೆದರೂ ಓಗೊಡುವಂಥ ಪರಮಾತ್ಮ ಒಬ್ಬನೇ ಇದ್ದಾನೆ ಎನ್ನುವಂಥ ಪರಮ ಸತ್ಯವನ್ನು ತಿಳಿದಾಗ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಸಂಘರ್ಷಗಳು ಸಮಸ್ಯೆಗಳು ಕೂಡ ಉದ್ಭವಿಸೋದಿಲ್ಲ. ಆದರೆ ಇವತ್ತಿನ ಕಲಿಕಾಲದಲ್ಲಿ ನೀವು ನೋಡ್ತೀರಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಪ್ರಾಂತ್ಯ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ನಡೆಯಬಾರದ ಅನೇಕ ಘಟನೆಗಳನ್ನು ನೋಡಿದಾಗ ನಿಜವಾಗಿ ಆಧ್ಯಾತ್ಮ ಜೀವಿಗಳಿಗೆ ಮನಸ್ಸಿಗೆ ಬಹಳಷ್ಟು ಖೇದ ಅನ್ನಿಸ್ತಾ ಇದೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಹೇಳಿದರು,
ಏನಾದರೂ ಆಗು, ಮೊದಲು ಮಾನವನಾಗು ಅನ್ನುವಂಥ ಮಾತನ್ನು ಹೇಳಿದರು. ಓದಿ ಬ್ರಾಹ್ಮಣನಾಗು, ಆದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿ ಆಗು, ಏನಾದರೂ ಆಗು, ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಹಿಂದೂ ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತ ಚಾರ್ವಾಕನೇ ಆಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗುವ. ಮನುಷ್ಯ ಏನೆಲ್ಲ ಆಗುವುದಕ್ಕಿಂತ ಮೊದಲು ಮನುಷ್ಯನಾಗಿ ಬಾಳಿ ಬದುಕಬೇಕನ್ನುವಂಥದ್ದೇ ಎಲ್ಲ ಧರ್ಮಗಳು ಜನರಿಗೆ ಹೇಳುವಂಥ ಸಂದೇಶ ಅನ್ನುವುದನ್ನು ನಾವು ಯಾರೂ ಕೂಡ ಮರೆಯಬಾರದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ದೇವರಲ್ಲಿ, ಧರ್ಮದಲ್ಲಿ, ಧರ್ಮಗುರುಗಳಲ್ಲಿ ಅಪಾರವಂತ ನಂಬಿಕೆ, ಶ್ರದ್ಧೆಯನ್ನು ಇಟ್ಟಂಥವರು. ಬಹುಶಃ ಅವರ ಮಾತುಗಳನ್ನು ಕೇಳಿದಾಗ ಒಂದು ಕಡೆಗೆ ಲೌಕಿಕದ ಅರ್ಥ ನಾವು ತಿಳ್ಕೊಂಡ್ರೆ ಅದರ ಒಳಹೊಕ್ಕು ನೋಡಿದಾಗ ಇನ್ನೊಂದೆಡೆ ಆಧ್ಯಾತ್ಮದ ಒಳತಿರುಳು ಅವರ ಮಾತಿನಲ್ಲಿ ಇರುವುದನ್ನು ತಾವೆಲ್ಲ ಕೇಳ್ತಾ ಇದ್ದೀವಿ. ಇಂಥ ಮಾತುಗಳು ಬಹಳ ಜನ ರಾಜಕಾರಣಿಗಳ ಬಾಯಲ್ಲಿ ಬರೋದು ಕಷ್ಟ. ಆದರೆ ಅವರಿಗೆ ಹೆತ್ತಂಥ ತಂದೆ ತಾಯಿಗಳು ಕೊಟ್ಟಂಥ ಸಂಸ್ಕಾರದ ಪರಿಣಾಮ, ಮೇಲಾಗಿ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳ ಮೇಲೆ ಅವರಿಟ್ಟಂಥ ಅಪಾರ ಭಕ್ತಿ ಶ್ರದ್ಧೆ ಏನಿದೆ, ಅವರ ಪ್ರೇರೇಪಣೆನೇ ಇಂಥ ಮಾತುಗಳಿಗೆ ಅವರಿಗೆ ಸ್ಫೂರ್ತಿಯನ್ನು ತಂದು ಕೊಡ್ತಾವನ್ನುವಂಥ ನಂಬಿಕೆ ನಮ್ಮದು ಕೂಡ ಆಗಿದೆ. ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋದಾಗ ದೇವರಲ್ಲಿ ಪೂಜೆ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಪತ್ರಕರ್ತರು ಕೇಳಿದ್ರು, ಅವರು ಏನು ಕೇಳಿದರೆ ಅವ್ರು ಹೇಳಿದರು, ಪೂಜೆ ಫಲ ಸಿಗೋದು ಬಿಡೋದು ಎರಡನೇ ಮಾತು, ಆದರೆ ನಾನು ದೇವರಲ್ಲಿ ಪ್ರಾರ್ಥನೆ ಏನು ಮಾಡಿದ್ದೇನೆ ಆ ಪ್ರಾರ್ಥನೆ ಯಾವತ್ತೂ ಖುಷಿ ಆಗೋದಿಲ್ಲ, ಆ ನಂಬಿಕೆ ನನಗಿದೆ. ಇದುವೇ ನಿಜವಾಗಿ ಮನುಷ್ಯನಲ್ಲಿರಬೇಕಾದಂಥ ಶ್ರೇಷ್ಠ ಗುಣ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚು ಶಕ್ತಿ ತಂದು ಕೊಟ್ಟಂಥವರು ಯಾರಾದರೂ ಇದ್ದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಆ ಪಕ್ಷದ ಒಂದು ಕ್ರಿಯಾಶೀಲತೆ ಎಷ್ಟು ಚುರುಕಾಗಿ ಮಾಡಿದರು. ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ಆದರೆ ಕೇಂದ್ರದ ವರಿಷ್ಠರ ಒಂದು ಭಾವನೆಗಳನ್ನು ಮನ್ನಿಸಿ ಏನವರ ಉದಾರ ಭಾವನೆಯಿಂದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ವರಿಷ್ಠ ಮಾತಿನಂತೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಇಲ್ಲಿಯ ರಾಜ್ಯದ ನಾಯಕರಾಗಲಿ ಕೇಂದ್ರದ ವರಿಷ್ಠರಾಗಲಿ ಯೋಚಿಸಿ ಮುಂಬರುವಂಥ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ನಿಜವಾಗಲೂ ಮಾಡಿದಂಥ ಅವರ ತ್ಯಾಗಕ್ಕೆ ಮತ್ತು ಶ್ರಮ ಪಟ್ಟದ್ದಕ್ಕೆ ಸಾರ್ಥಕವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಬಹುಶಃ ಅವರು ಹೇಳೋದಿಲ್ಲ, ಆದರೆ ದೇವರಲ್ಲಿ ಅವರು ಮೊರೆ ಇಡುವಂಥದ್ದು ಅದು ಯಾವತ್ತೂ ಕೂಡ ವಿಫಲ ಆಗುವುದಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದಂಥ ಭವಿಷ್ಯ ನಿರ್ಮಾಣವಾಗಲಿ. ಅಖಂಡ ಕರ್ನಾಟಕ ರಾಜ್ಯದ ಶ್ರೇಯೋಭಿವೃದ್ಧಿ, ಬಡಜನರ, ನಿರ್ಗತಿಕರ ಮತ್ತು ಎಲ್ಲ ವರ್ಗ ಸಮುದಾಯದವರ
ಹಿತವನ್ನು ಕಾಪಾಡುವಂಥ ನಾಯಕರು ಅನ್ನುವಂಥ ಮಾತು ಇಡೀ ರಾಜ್ಯದ ತುಂಬೆಲ್ಲ ಜನರ ಧ್ವನಿ ಕೇಳಿ ಬರ್ತಾ ಇದೆ. ಕೆಲವು ರಾಜಕಾರಣಿಗಳು ಸಮಾಜದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಹುಟ್ಟು ಹಾಕುವಂಥ ಎಷ್ಟೋ ಜನ ಇದ್ದಾರೆ. ಅಂಥವರ ಅವಶ್ಯಕತೆ ಇವತ್ತು ನಮಗೆ ಬೇಕಾಗಿಲ್ಲ. ಧರ್ಮಗಳಲ್ಲಿ ವ್ಯಕ್ತಿಗಳಲ್ಲಿ ಸುಮಧುರವಾದಂಥ ಬಾಂಧವ್ಯವನ್ನು ನಿರ್ಮಾಣ ಮಾಡಿ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾದರೆ ಭಾಳಷ್ಟು ಒಳ್ಳೆಯದಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಕೆಲವು ಸಂದರ್ಭದಲ್ಲಿ ರಾಜ್ಯದ ಪ್ರಗತಿ ಮತ್ತು ದೂರದೃಷ್ಟಿ ಇಟ್ಕೊಂಡು ಸಮಯ ಬಂದಾಗ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗಟ್ಟಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಅವರು ನಂಬಿ ನಡೆದಂಥ ದೈವ ಕೈ ಹಿಡಿದು ಮುನ್ನಡೆಸಲಿ. ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂಥ ಸೌಭಾಗ್ಯ ಈ ನಾಡಿನ ಜನರಿಗೆ ದೊಡ್ಡಂತಾಗಲಿ ಅನ್ನುವಂಥ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಹೆಚ್ಚು ಹೇಳಲಿಕ್ಕೆ ಇಚ್ಛೆಯನ್ನು ಪಡೋದಿಲ್ಲ. ಜಗದಳು ಕೂಡ ಬೆಳಗಾವಿ ಜಿಲ್ಲೆಗೆ ರಾಮದುರ್ಗ ತಾಲೂಕಿನ ಇನ್ನೊಂದು ಸಮಾರಂಭಕ್ಕೆ ದಯಮಾಡಿಸಬೇಕಾಗಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಬ್ರಹ್ಮಾಪುರಿ ಪೀಠದ ಬಗ್ಗೆ, ಪ್ರಸ್ತುತ ಜಗದ್ಗುರುಗಳ ಬಗ್ಗೆ ತಮ್ಮ ಒಡಲಾಳದ ಅಭಿಮಾನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅಧಿಕಾರ ಪೂರ್ವದಲ್ಲಿಯೂ ಕೂಡ ಕ್ಷೇತ್ರಕ್ಕೆ ಅವರು ಆಗಮಿಸಿ ಆಶೀರ್ವಾದ ಪಡೆದಿದ್ದರು. ಉಪಮುಖ್ಯಮಂತ್ರಿಗಳಾದ ನಂತರವೂ ಕೂಡ ಕ್ಷೇತ್ರಕ್ಕೆ ಬಂದಿದ್ದರು. ಮಲೆನಾಡಿನ ಪ್ರಾಂತದಲ್ಲಿರುವುದರಿಂದ ಬಹುಶಃ ಬೇರೆ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದಾಗ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಬ್ರಹ್ಮಾಪುರಿ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಬರುವಂಥ ಜನರಿಗೆ ಅನುಕೂಲ ಆಗಲಿಂತೆ ಒಂದು ರೈತ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಕಾರ್ಯ ಪೂರ್ಣಗೊಂಡಿದೆ. ಎರಡನೇ ಹಂತದ ಕಾರ್ಯ ಅದು ಚಾಲನೆಯನ್ನು ಕೊಟ್ಟು ಆದಷ್ಟು ಬೇಗನೆ ಪೂರ್ಣಗೊಳಿಸಿದರೆ ಬರುವಂಥ ದಿನಗಳಲ್ಲಿ ಸಾರ್ವಜನಿಕ ಬಳಕೆಗೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಅನುಕೂಲ ಆದೀತು ಅನ್ನುವಂಥ ಒಂದು ಮಾತನ್ನು ಸೂಚ್ಯವಾಗಿ ಅವರ ಗಮನಕ್ಕೆ ತಂದು ಒಟ್ಟಾರೆ ಇಷ್ಟೆಲ್ಲ ಒತ್ತಡದ ಮಧ್ಯೆಯೂ ಕೂಡ ನಿಮ್ಮೆಲ್ಲರ ಅಭಿಮಾನ ಇವತ್ತು ಅವರನ್ನು ಇಲ್ಲಿಗೆ ಬರುವಂತೆ ಮಾಡಿದೆ. ಅವರು ಕೂಡ ಭಾಳ ಸಮಾಧಾನವಾಗಿ ಈ ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನು ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನು ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಹರ್ಷವನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂಥ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನು ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಕೆಲವು ಸಂದರ್ಭದಲ್ಲಿ ಮನುಷ್ಯ ದುಡುಕಿ ತೊಂದರೆ ತಾಪತ್ರಯಿಗೆ ಈಡಾಗುವಂಥ ಸಂದರ್ಭಗಳನ್ನು ನೋಡ್ತೀರಿ. ಒಂದು ಸಲ ನಂತರ ಎಲ್ಲ ಸಂದರ್ಭದಲ್ಲಿ ಜೊತೆಗೂಡಿ ಕೆಲಸ ಮಾಡಿದರೆ ಆ ನಾಯಕರ ಭಾವನೆ ಇನ್ನಷ್ಟು ಈ ಕ್ಷೇತ್ರದ ಮೇಲೆ, ಜನರ ಮೇಲೆ ಸ್ಥಿರವಾಗಿರಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಒಂದು ಮಾತನ್ನು ಸೂಚ್ಯವಾಗಿ ಈ ಭಾಗದ ಎಲ್ಲ ಜನಸಮುದಾಯಕ್ಕೆ ಕರೆಯನ್ನು ಕೊಡ್ತಾ ಒಟ್ಟಾರೆ ಬಿಜ್ಜಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಎಲ್ಲವೂ ಕೂಡ ಸರ್ವಾಂಗ ಸುಂದರವಾಗಿ ಸಾಗಿವೆ ಅನ್ನುವಂಥ ಮಾತನ್ನು ಪುನರುಚ್ಚರಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ಉಪಮುಖ್ಯಮಂತ್ರಿಗಳಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಇನ್ನುಳಿದಂಥ ಎಲ್ಲ ಗಣ್ಯರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ನೀಲಾಗಿ ಬೆಜ್ಜಳ್ಳಿ ಕ್ಷೇತ್ರದ ಕುಲದೈವ ಶ್ರೀ ಸಿದ್ದೇಶ್ವರ ಸ್ವಾಮಿ, ನಿಮ್ಮೆಲ್ಲರಿಗೂ
ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದೇವೆ. ಶಿವಂಭುಯಾತ್. ದೊಡ್ಡ ಬದಲಾವಣೆಯನ್ನು ಮಾಡಿದಂಥ ವೀರ ಗಂಗಾಧರ ಶ್ರೀಗಳು ಅವರು ನಮ್ಮ ಬಾಳೆಹೊನ್ನೂರು ಪೀಠದ ಜವಾಬ್ದಾರಿಯನ್ನು ವಹಿಸಿಕೊಂಡು ಆದ್ಮೇಲೆ ಅವರು ಹಾದಿಯನ್ನ ತುಳಿತಾ ಇರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನ ಅಧೀಶ್ವರ ಶ್ರೀ 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 108ನೇ ಜಗದ್ಗುರು ಶ್ರೀ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವದ್ಗರು ಇವತ್ತು ಈ ಒಂದು ಪವಿತ್ರವಾದಂಥ ಚಿಕ್ಕ ಚೊಕ್ಕ ಐತಿಹಾಸಿಕವಾದಂಥ ಈ ಬಿಜ್ಜಳ್ಳಿ ಇತಿಹಾಸವುಳ್ಳಂಥ ಬಿಜ್ಜಳ್ಳಿ ಕಾಲದಿಂದ ನೆರವೇರಿಸಿದಂಥ ಈ ಒಂದು ಕ್ಷೇತ್ರಕ್ಕೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ. ಪುರಂದರದಾಸು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಈಗ ತಾನೇ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಪುರಂದರದಾಸರ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುವನಾಭನ ಪಾದ ಭಜನೆ ಪರಮ ಸುಖವಯ್ಯ. ಹಂಗೆ ಶ್ರೀಗಳು ಬಂದಿರೋದೇ ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ವೀರ ಗಂಗಾಧರ ಶ್ರೀಗಳು ನಮ್ಮ ಅಜ್ಜ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಇಡೀ ದೇಶಕ್ಕೆ ಬೋಧನೆಯನ್ನ ಮಾಡಿದ್ದಾರೆ. ನಾಡು ಧರ್ಮದ ಸಾಮ್ರಾಜ್ಯವಾಗಲಿ, ಭಕ್ತಿಯ ನೆಲೆ ಬೀಡಾಗಲಿ, ಧರ್ಮಕ್ಕಾಗಿ ಹೇಳಿರಿ, ಧರ್ಮಕ್ಕಾಗಿ ಬಾಳಿರಿ, ಧರ್ಮಕ್ಕಾಗಿ ಹಾಳಿರಿ, ಧರ್ಮಕ್ಕಾಗಿ ತಾಳಿರಿ. ಇದು ಅವರ ಒಂದು ಮೂಲ ಸಂದೇಶ. ಇವತ್ತು ನಾವು ನಮ್ಮ ತಾಯಿ, ತಂದೆ, ಗುರು, ನಮ್ಮ ಸಮಾಜದ 3 ಕಣ್ಣುಗಳು, ನಮ್ಮ ಸಾಹಿತ್ಯ, ಸಂಸ್ಕೃತಿ, ಶಾಂತಿ, ನೆಮ್ಮದಿ ಯಾವಾಗಲೂ ಕೂಡ ಸಿಗ್ಲಿ ಅಂತ ಹೇಳಿ ಇವತ್ತು ನಾವು ಗುರುಗಳಲ್ಲಿ, ದೇವರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವೆಲ್ಲ ಬಂದಿದ್ದೇವೆ. ಧರ್ಮ, ದೇವರ ಗುರುವನ್ನು ನಾವು ಯಾವತ್ತೂ ಮರಿಬಾರ್ದು. ಹಿಂದೆ ಹಿರಿಯರೆಲ್ಲ ನಮ್ಗೇನು ಹೇಳ್ಕೊಟ್ಟಿದ್ದಾರೆ, ಮನೆ ಊಟ ಹುಷಾರು, ಮಠ ಹುಷಾರು ಅಂತೇಳಿ. ಹಂಗೆ ಇವತ್ತು ನಮ್ಮ ಧರ್ಮದ ಕೆಲಸವನ್ನ ನಾವೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಶ್ರೀಗಳು ಬಂದು ತಮಗೆಲ್ಲ ಇಲ್ಲಿ ದರ್ಶನ ಕೊಟ್ಟು, ಈ ಕ್ಷೇತ್ರದಲ್ಲಿ ಈ ಊರು ದೊಡ್ಡ ಇತಿಹಾಸ ಇದೆ. ನಾನು ಈ ಊರಿನ ಎಲ್ಲ ಯುವಕರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋರೆಲ್ಲ ಬಂದು ಸಂಘಟಕರಾಗಿ ಸಹಾಯ ಮಾಡಿ ಈ ದೇವಸ್ಥಾನದ ಏನು ಮೇಲೆ ಸಣ್ಣ ಲಿಂಗ ಉದ್ಭವ ಆಗಿದೆ, ಅದಕ್ಕೆ ಒಂದು ಮೆಟ್ಲನ್ನ ಹಾಕಿಸುವಂತ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ. ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ, ಉಪಮುಖ್ಯಮಂತ್ರಿ ಬೇರೆ, ಕಾಂಗ್ರೆಸ್ ಅಧ್ಯಕ್ಷ ಬೇರೆ, ಆದ್ರೆ ನಾನು ನಿಮ್ಮೆಲ್ಲರ ಸೇವಕ ಅನ್ಕೊಂಡೆ ನಾನು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದೀನಿ. ಸೊ ಯಾರು ದುಡಿದಿದ್ದೀರಿ, ಯಾರು ಬೆಳೆಸಿದ್ದೀರಿ, ಅದೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಜೊತೆಗೆ ನನ್ನ ಸೇವೆ ಕೂಡ ಸದಾ ಇರ್ತದೆ. ನೀವೆಲ್ಲ ನನ್ನನ್ನ ಬೆಳೆಸಿದಿರಿ, ಸಾಕಿದಿರಿ. ಮಗನಂತೆ ನನ್ನ DK ಸುರೇಶ್ನ ಮತ್ತು ನಮ್ಮೆಲ್ಲ ಮುಖಂಡಗಳನ್ನೆಲ್ಲ ತಾವೆಲ್ಲ ನೋಡಿದ್ದೀರಿ. ನಾವು ಹುಟ್ಟುವಾಗ ಯಾರು ಯಾವ ಜಾತಿ, ಯಾವ ಧರ್ಮ ಅಂತ ನಾವ್ಯಾರು ಅರ್ಜಿಗಳು ಹುಟ್ಟಿಲ್ಲ. ಆದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ, ನೀವು ಈ ಜಾತಿಲಿ ಹುಟ್ಟಿದ್ದೀರಿ, ಈ ಧರ್ಮದಲ್ಲಿ ಇಟ್ಟಿದ್ದೀರಿ ಅಂತ. ಸೊ ನಾವು ಯಾವ್ದು ಬದಲಾವಣೆ ಮಾಡ್ಕೊಳ್ತೇವೆ. ನಮ್ಮ ಇತಿಹಾಸವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಕುಟುಂಬ, ನಮ್ಮ ಊರು ಎಲ್ಲ ಶಾಂತಿಯಾಗಿರ್ಲಿ ಅಂತ ಹೇಳಿ ನಾವಿವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲೇ ನಮ್ಮ ರಂಭಾಪುರಿ ಶ್ರೀಗಳ ಇತಿಹಾಸ, ಆ ಮಠ, ಆ ಧಾರ್ಮಿಕ ಪರಂಪರೆ ಇದು ಬಹಳ ವಿಶೇಷವಾದಂಥದ್ದು. ಯಾವುದೂ ಕೂಡ ಹೋಗದೆ ಬರೀ ಧರ್ಮನ ಉಳಿಸ್ಲಿಕ್ಕೆ ಏನೇನು ಬೇಕು ಎಲ್ಲ ಕೂಡ ಒಂದು ದೊಡ್ಡ ಇತಿಹಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ. ನಮ್ಮೆಲ್ಲರೂ ಕೂಡ ಯಾವಾಗ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಬಹಳ ವಿಶೇಷವಾದಂಥ ಈ ಮಠದ ಬಗ್ಗೆ, ಶ್ರೀಗಳ ಬಗ್ಗೆ, ಪರಂಪರೆ ಬಗ್ಗೆ
ಬಹಳ ದೊಡ್ಡ ಒಂದು ಸಂಬಂಧ ಇದೆ. ಭಕ್ತಂಗೂ ಭಗವಂತನಿಗೂ ಇರುವಂತ ಸಂಬಂಧ ಯಾವ ರೀತಿ ಇದೆಯೋ ಹಂಗೆ ನನಗೂ ಕೂಡ ನಮ್ಮ ರಂಭಾಪುರಿ ಶ್ರೀಗಳ ಮಠದ ಬಗ್ಗೆ ಅಪಾರವಾದಂಥ ಸಂಬಂಧವನ್ನು ಉಳಿಸ್ಕೊಂಡು ಹೋಗಿದ್ದೇನೆ. ನಮ್ಮ ಹುಡುಗರು ಬಂದು ನನ್ನನ್ನ ಶ್ರೀಗಳು ಬರ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲ ಕೆಲಸನ ನಾನು ಬಿಟ್ಬಿಟ್ಟು ಒಂದೇ ಮಾತಿನಲ್ಲಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ, ಒಪ್ಕೊಂಡಿದ್ದಾರೆ ಅನ್ನೋದು ಅವ್ರನ್ನ ಭೇಟಿ ಮಾಡೋಂಥ ಒಂದು ಭಾಗ್ಯ ಅಂತೇಳಿ ಬಂದು ಶ್ರೀಗಳ ದರ್ಶನ ಮಾಡಿ ನನ್ನ ಕೇಳಿ ಹಾಕ್ತೋ ಬಿಡ್ತೋ ಮೇಲಕ್ಕೆ ಹೋಗಿ ನಡ್ಕೊಂಡು ಹೋಗಿ ವಾಪಸ್ಸು ಹಿಡಿದು ಬಂದಿದ್ದೀನಿ. ಬಹಳ ಸಂತೋಷ ಆಗಿದೆ. ಮುಂದದ ಕೆಲಸ ಎಲ್ಲ ನಾನೇನು ಮಾಡಿಸ್ಬೇಕಾಗಿಲ್ಲ, ದೇವರ ಕರುಣೆ ಇದೆ. ನಮ್ಮ ಎಲ್ಲ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ಅಧಿಕಾರಿಗಳು ಅರಣ್ಯ ಇಲಾಖೆಯಲ್ಲಿ, ರೆವಿನ್ಯೂ ಇಲಾಖೆಯಲ್ಲಿ, ಬೇರೆ ಬೇರೆ ಎಲ್ಲ ಏನು ಇದೆಯೋ ಅವನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಿ. ಆದರೆ ತಾಳ್ಮೆಯಿಂದ ಉಪಕಾರ ಸ್ಮರಣೆ ಇಲ್ಲದೆ ನೀವು ಯಾರೆಲ್ಲ ಬದುಕಬೇಕು. ಕೆಲವರೆಲ್ಲ ತಪ್ಪಾರಿಗೆ ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಪ್ಪಾರಿಗೆ ಎಳೆಯವ್ರು ಯಾರು ಇಂಥ ಕೆಲಸ ಏನು ಮಾಡೋದಿಲ್ಲ. ಇದನ್ನೆಲ್ಲ ಗಮನ ಇಟ್ಕೊಡಿ. ನಿಮ್ಮ ತಾಲೂಕು ಹೆಂಗಿತ್ತು, ಈಗ ಹೆಂಗಿದೆ, ನಿಮ್ಮ ಇತಿಹಾಸ. ಈಗ ನೀವೆಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು, ಒಂದು 3-4 ಕಿಲೋಮೀಟರ್ ಆದ್ಮೇಲೆ ತಮಿಳುನಾಡು ಭಾಗ. ಅದಾದ್ಮೇಲೆ ಅಲ್ಲಿವರೆಗೂ ಕೂಡ ಬೆಂಗಳೂರು ಜಿಲ್ಲೆಗೆ ನಾವೆಲ್ಲ ಆ ಹೆಸರು, ಆ ಗೌರವ, ಪರಂಪರೆಯನ್ನು ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗೋಣ. ಬಹಳ ಸಂತೋಷ ನೀವೆಲ್ಲ ಬಂದು ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ, ಧಾರ್ಮಿಕವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಯಾವುದಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಹಂಗೆ ಶಿವನ ವಿವಿಧ ಹೆಸರಿನಲ್ಲಿ ಕರೀತೇವೆ. ಶಂಕರ ಅಂತೀವಿ, ಮಹಾದೇವ ಅಂತೀವಿ, ಶಿವಶಂಕರ ಅಂತೀವಿ.